ನನ್ ಮಾತ್ ಕೇಳ್ತಿದ್ದಾರೆ. ನನ್ ವಶ ಆದ ಹಾಗೆ. ಆದ್ಯಾ, ಸಕ್ಕರೆ ಕರೆಕ್ಟ್ ಆಗಿದ್ಯಾ? ತುಂಬಾ ಚೆನ್ನಾಗಿದೆ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನೀನ್ ಹೀಗೆ ಸಂತೋಷವಾಗಿರ್ಬೇಕು. ಹಾಗೆ ಆಗ್ಲಿ ಅತ್ತೆ. ಆದ್ಯಾ, ಏನತ್ತೆ? ಐ ಲವ್ ಯು. ಐ ಲವ್ ಯು ಟೂ ಅತ್ತೆ. ಐ ಲವ್ ಯು ಸೋ ಮಚ್. ನಿನ್ಗೆ ಒಳ್ಳೊಳ್ಳೆ ಅಡ್ಗೆ ಮಾಡಿ ಹಾಕ್ತೀನಿ, ನೀನ್ ಕುಡಿತಾ ಇರು. ಅಯ್ಯೋ ಅತ್ತೆ, ಕ್ಯೂಟ್. ಅತ್ತೆ ನನ್ ವಶ ಆಗೋದ್ರು. ಏನಾಗಿದೆ? ಅವ್ರು ಹಂಗ್ ಓಡ್ತಾ ಇದ್ದಾರೆ. ಏನಾಗಿದ್ಯೋ ಗೊತ್ತಿಲ್ಲ, ನೋಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಇದುವರೆಗೂ ನಮ್ಮೂರಲ್ಲಿ ಶಿವನ್ ದೇವಸ್ಥಾನ ಇಲ್ಲ ಅಂತ ಅನ್ಕೊಂಡಿದ್ವಿ. ಶಿವಪ್ಪ ಕರುಣೆ ತೋರಿದ್ದಾನೆ. ರಾಜಾರಾಮ್ ಅವರ ಹೊಲದಲ್ಲಿ ಉದ್ಭವ ಆಗಿದೆ. ಅಷ್ಟಕ್ಕೂ ರಾಜಾರಾಮ್ ಅವ್ರಿಗೆ ವಿಷಯ ಹೇಳಿದ್ರ? ಅಲ್ಲಿ ನೋಡಿ ಬರ್ತಿದ್ದಾರೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ನಿಮ್ ಹೊಲದಲ್ಲಿ ಶಿವಯ್ಯ ಹುಟ್ಟಿದ್ದಾನೆ. ಫಲ ಆಗಿ ಶಿವಯ್ಯನೇ ಬಂದಿದ್ದಾನೆ. ನಿಮ್ಮ ಜನ್ಮ ಧನ್ಯವಾಯಿತು. ಓಂ ನಮಃ ಶಿವಾಯ. ಊರಲ್ಲಿ ಇಷ್ಟೆಲ್ಲ ಜಮೀನಿದ್ರು ಆ ಶಿವಪ್ಪನ ಅನುಗ್ರಹ ನಿಮ್ಮೇಲೆ ಇದೆ. ಶಿವನ ಅನುಗ್ರಹ ಎಲ್ಲರ ಮೇಲೂ ಯಾವಾಗ್ಲೂ ಇರುತ್ತೆ. ಅದಕ್ಕೆ ಅಲ್ವಾ ನಾವೆಲ್ಲರೂ ಸಂತೋಷವಾಗಿರೋದು. ನನ್ನ ಹೊಲದಲ್ಲಿ ಶಿವಲಿಂಗ ಸಿಕ್ಕಿದೆ ಅಂದ್ರೆ ಈ ಲಿಂಗನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ, ದೇವಸ್ಥಾನ ಕಟ್ಟಿಸ್ಬೇಕಂತ ನನಗೆ ಆಜ್ಞೆ ಕೊಟ್ಟಿದ್ದಾರೆ ಅನ್ಸುತ್ತೆ ಆ ಶಿವ. ಹೊಲ ಹೋಗುತ್ತೆ ಅಂತ ಒಂದು ಕ್ಷಣನೂ ಯೋಚನೆ ಮಾಡದೆ ಜನಗಳ ಬಗ್ಗೆ ಯೋಚನೆ ಮಾಡಿ ದೇವಸ್ಥಾನ ಕಟ್ಟಿಸ್ತೀನಿ ಅಂದ್ರಿ. ಅದಕ್ಕೆ ಆ ಶಿವಪ್ಪ ನಿಮ್ ಹೊಲದಲ್ಲಿ ಉದ್ಭವ ಆಗಿರೋದು. ನೀವು ಹೇಳೋದು ನಿಜಾನೇ. ಆದ್ರೆ ದೇವಸ್ಥಾನ ಕಟ್ಟೋದು ಅಂದ್ರೆ ಖರ್ಚಿನ ಜೊತೆಗೆ ಸುಮಾರು ಎಕರೆಗಳು ಗುಡಿಯ ಆವರಣಕ್ಕೋಸ್ಕರ ಬಿಡ್ಬೇಕಾಗತ್ತೆ. ಹಾಗಿದ್ಮೇಲೆ ಈ 10 ಎಕರೆನ ಶಿವನ್ ದೇವಸ್ಥಾನಕ್ಕೆ ನಾನು ಬರೆದು ಕೊಡ್ತೀನಿ. ದೇವಸ್ಥಾನಕ್ಕೋಸ್ಕರ 10 ಎಕರೆ ಬಿಟ್ಬಿಡ್ತೀರಾ? ಮನುಷ್ಯ ಶಾಶ್ವತ ಅಲ್ಲ, ದೇವರು ಶಾಶ್ವತ. ಇಲ್ಲಿ ದೇವಸ್ಥಾನ ಕಟ್ಸಿದ್ರೆ ಭವಿಷ್ಯದ ತಲೆಮಾರುಗಳಿಗೆ ನಮ್ಮ ಊರಿಗೆ ಶಿವನ ಅನುಗ್ರಹ ಇರುತ್ತೆ, ಹಾಗೆ ಆಶೀರ್ವಾದನೂ ಇರುತ್ತೆ. ದೇವರೇ ಸೃಷ್ಟಿ ಮಾಡಿರೋ ಭೂಮಿನ ಆ ದೇವರಿಗೆ ಕೊಡೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅಯ್ಯ, ಆದ್ರೆ ನಿಮ್ ಮನೇಲಿ ಇರೋರು ಕೂಡ ರಾಜಾರಾಮ್ ಅವರು ಮಾತು ಕೊಟ್ರು ಅಂದ್ರೆ ಶಾಸನ ಬರ್ದ ಹಾಗೇನೆ. ರಾಜಾರಾಮ್ ಅವರಿಗೆ ಜೈ. ರಾಜಾರಾಮ್ ಅವರಿಗೆ ಜೈ. ರಾಜಾರಾಮ್ ಅವರಿಗೆ ಜೈ. ಶಿವಾಲಯಕ್ಕೆ 10 ಎಕರೆ ಜಾಗ ಕೊಡ್ತಿರೋ ರಾಜಾರಾಮ್ ಅವರಿಗೆ ಜೈ. ನಿಮ್ಮಂತವ್ರು ಊರಿಗೆ ಒಬ್ರಿದ್ರೆ ಸಾಕು, ಪ್ರತಿ ಊರು ತಣ್ಣಗಿರುತ್ತೆ. ಯಜಮಾನ್ರೆ, ಶಿವನ್ ದೇವಸ್ಥಾನಕ್ಕೆ ಜಾಗ ಕೂಡ ಸಿಕ್ತು. ಆದ್ರಿಂದ ಒಳ್ಳೆ ಮುಹೂರ್ತ ನೋಡಿ ಕೆಲಸ ಶುರು ಮಾಡೋಣ. ಅದ್ರೊಳಗೆ ಊರ್ ಜನ ಎಲ್ಲ ಸೇರಿ ಕಾಣಿಕೆ ಕಲೆಕ್ಟ್ ಮಾಡೋಣ. ಖಂಡಿತ. ನಮ್ಮ ಹೊಲದಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಗಿದೆಯಮ್ಮ. ಆ ಶಿವ ಈ ರಾಜುನ ಕರುಣಿಸಿದಾನೆ ಅನ್ಸತ್ತೆ. ಹೌದಮ್ಮ, ಅಲ್ಲೇ ಶಿವನ್ ದೇವಸ್ಥಾನ ಕಟ್ಸ್ಬೇಕು ಅಂತಿದ್ದೀನಿ. ಆಗ್ಲಿ ಕಟ್ಸಪ್ಪ. ಅಣ್ಣ ಅಣ್ಣ ಅಣ್ಣ, ಏನಾಯ್ತು ಶಿವರಾಜು? ಯಾಕಿಷ್ಟು ಅವಸರದಲ್ಲಿದ್ಯಾ? ಅನಗಾದೇವಿ ಮನೆಗೆ ಬರ್ತಿದ್ದಾಳೆ ಅಣ್ಣ. ಆ ಮಹಾತಾಯಿ ಈಗ ಯಾಕೆ ಬರ್ತಿದ್ದಾಳೆ? ಈ ಅನಗಾದೇವಿ ಯಾರು?
ಕಳೆದನ್ನೆಲ್ಲ ಮರ್ತು ಈಗ ನೆಮ್ಮದಿಯಾಗಿದೀವಲ್ಲೋ. ಮತ್ತೆ ಏನ್ ನೆನ್ಪಾಯ್ತು ಈಗ ಅವಳಿಗೆ? ಸಂಬಂಧಗಳ ನೆನಪಾಯ್ತು ಅನ್ಸುತ್ತೆ ಅಕ್ಕ. ಸ್ನೇಹ ಸಂಬಂಧಗಳನ್ನ ಯಾರ ಜೊತೆನೂ ಕೂಡ ಅವ್ರು ಇಟ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಲ್ವಾ? ನಾವು ಅವಳಿಗೆ ಸಂಬಂಧಿಕರು ಅಂತ ನೆನ್ಪಿದ್ದಿದ್ರೆ ಇಷ್ಟು ವರ್ಷದಲ್ಲಿ ಒಂದ್ಸಲ ಬರೋದು ಇಲ್ಲ ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ ಅತಿಗೆ? ಎಷ್ಟು ಯೋಚನೆ ಮಾಡಿದ್ರು ಯಾಕೆ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅವಳಿ ಮನೆಗ್ ಬರಕ್ ಮುಂಚೆ ಅಲ್ಲಿಂದ ಹಾಗೆ ವಾಪಸ್ ಹೋಗಕ್ ಹೇಳು. ಬೇಡ ಶಿವರಾಜು, ಮನೆಗೆ ಬರೋರನ್ನ ಬರಬೇಡಿ ಅಂತ ಹೇಳೋದು ಪದ್ಧತಿ ಅಲ್ಲ. ಬರ್ಲಿ. ಅವ್ರೊಬ್ರೇ ಬಂದ್ರೆ ಪರವಾಗಿಲ್ಲ ರೀ, ಅವ್ರ ಜೊತೆಲಿ ಕೆಲವು ಸಮಸ್ಯೆಗಳನ್ನು ತರ್ತಾರಲ್ಲ, ಅದನ್ನ ನೆನೆಸ್ಕೊಂಡೇ ಭಯ. ಪರಿಹಾರ ಇಲ್ದಿರೋ ಸಮಸ್ಯೆ ಇಲ್ಲಿವರೆಗೂ ಎದುರಾಗಿಲ್ಲ ಜಾನಕಿ. ವ್ಯಕ್ತಿನೇ ಇನ್ನೂ ಬಂದಿಲ್ಲ, ಅವ್ರ ಹಿಂದೆ ಬರೋ ಸಮಸ್ಯೆ ಬಗ್ಗೆ ಈಗ ಯಾಕೆ? ಬರ್ಲಿ ಬಿಡಿ. ಯಾವ ಕೆಲ್ಸದ ಮೇಲೆ ಬಂದಿದ್ದಾಳೆ ಅಂತ ಬಂದಾದ್ಮೇಲೆ ಗೊತ್ತಾಗುತ್ತಲ್ವಾ. ಅನಘಾದೇವಿ ಅಂದಿದ ತಕ್ಷಣ ಎಲ್ಲರಲ್ಲೂ ಇಷ್ಟೊಂದು ಕೋಪ ಇಷ್ಟೊಂದು ಕಾಣಿಸ್ತಾ ಇದೆಯಲ್ಲ, ಯಾಕೆ? ಅಷ್ಟಕ್ಕೂ ಯಾರೀ ಅನಘಾದೇವಿ? ಯಾರೇ? ನನಗೂ ಗೊತ್ತಿಲ್ಲ. ನಿಮ್ಮ ದೊಡ್ಡಪ್ಪನ ದೊಡ್ಡಪ್ಪ ಇದಾರಲ್ಲ, ಅವ್ರ ಮಗಳು.